ಎಲ್ಲರಿಗೂ ನಮಸ್ತೆ. ನೋಡಿ, ದೇಶದಲ್ಲೇ ಮೊದಲನೇ ಬಾರಿಗೆ ಪೂರ್ತಿ ದೇಶದಲ್ಲೇ ಫಸ್ಟ್ ಟೈಮು 3ನೇ ಕ್ಲಾಸ್ ಮಕ್ಕಳಿಗೆ ನವೋದಯ ಕೋರ್ಸ್ನ ಡಿಸೈನ್ ಮಾಡಿ ಅದಕ್ಕೆ ನವೋದಯ ಪ್ರಿಲಿಮ್ಸ್ ಅಂತ ಹೆಸರಿಟ್ಟಿದ್ವಿ. ಅದರಿಂದ ರಾಜ್ಯದಲ್ಲಿ ಓದ್ತಾ ಇರೋ ಎಲ್ಲ 8 ಲಕ್ಷ 3ನೇ ಕ್ಲಾಸಲ್ಲಿ ಓದ್ತಾ ಇರೋ ಮಕ್ಕಳು ತಪ್ಪಂತೆ ಈ ಕೋರ್ಸ್ನ ಅಟೆಂಡ್ ಮಾಡಿ. ಮತ್ತು ಈ ಕೋರ್ಸ್ಗೆ ಸಂಬಂಧಪಟ್ಟ PDF ನೋಟ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಈ ಕೋರ್ಸ್ಗೆ ಸಂಬಂಧಪಟ್ಟ ನಾನು ಏನೇನು ಯೂಟ್ಯೂಬಲ್ಲಿ ಪಾಠ ಮಾಡ್ತೀನಿ ಅದಕ್ಕೆ ಸಂಬಂಧಪಟ್ಟ ನೋಟ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೊಗೊಂಡು ಕೈಯಲ್ಲಿ ಇಟ್ಕೊಳ್ಳಿ. ಕೈಯಲ್ಲಿ ಇಟ್ಕೊಂಡು ಇಲ್ಲಿ ಕ್ವಶನ್ನ ನೋಡಿ ಪ್ರಾಕ್ಟೀಸ್ ಮಾಡಿ. ಸುಮ್ಮನೆ ಕ್ವಶನ್ನ ಬರ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮದು ಅರ್ಧ ಎನರ್ಜಿ ಕ್ವಶನ್ ಬರೆಯೋದಲ್ಲೇ ಹೊಟ್ಟೋಗುತ್ತೆ. ಅದರಿಂದ ನೀವೆಲ್ಲ ಏನು ಮಾಡಿ, PDF ನೋಟ್ಸ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೊಗೊಂಡು ಕೈಯಲ್ಲಿ ಇಟ್ಕೊಂಡು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಈಗ ನೋಡಿ, ಫಸ್ಟ್ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾನೆ ಅಂದರೆ, ರೈಟ್ ದ ಫಾಲೋಯಿಂಗ್ ಇನ್ ವರ್ಡ್ಸ್. ಆಯಿತಾ, ಕನ್ನಡದಲ್ಲಿ ಕೆಳಗಿನವುಗಳನ್ನು ಪದಗಳಲ್ಲಿ ಬರೀರಿ ಅಂತ ಕೊಟ್ಟಿದ್ದಾನೆ. ಆಯಿತಾ, 3 ಕ್ವಶನ್ ಇದೆ. ಫಸ್ಟ್ ಕ್ವಶನ್ ಇದೆ 8 to 75 ಇದೆ. ಆಯಿತಾ, ಇದರಲ್ಲಿ ಸಾಮಾನ್ಯವಾಗಿ ಸ್ಟೂಡೆಂಟಲ್ಲಿ 3 ಟೈಪ್ಸ್ ಇರ್ತಾರೆ. ಒಂದು ಫಾಸ್ಟ್ ಲರ್ನರು, ಇನ್ನೊಂದು ಮೀಡಿಯಂ ಲರ್ನರು, ಮೂರನೇದು ಸ್ಲೋ ಲರ್ನರ್ ಅಂತ. ನಾನು ಪಾಠ ಮಾಡ್ತಾ ಇರೋದು ಸ್ಲೋ ಲರ್ನರ್ಗೆ. ಫಾಸ್ಟ್ ಲರ್ನರ್ ಏನು ಮಾಡ್ತಾರೆ ಅಂದರೆ, ಈ ಥರ ಕೊಟ್ಟ ತಕ್ಷಣ 8 to 75 ಅಂತ ಕೊಟ್ಟ ತಕ್ಷಣ ವರ್ಡ್ಸಲ್ಲಿ ಯಾವ ರೀತಿ ಬರೀತಾರೆ, 8275 ಡೈರೆಕ್ಟಾಗಿ ಬರೀತಾರೆ. ಆಯಿತಾ, ಸ್ಲೋ ಲರ್ನರ್ ತುಂಬ ಯೋಚನೆ ಮಾಡ್ತಾರೆ. ಮೀಡಿಯಂ ಲರ್ನರ್ ಪಾಠ ಮಾಡಬೇಕಾದ್ರೆ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ. ಸ್ಲೋ ಲರ್ನರು ಅವ್ರಿಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಟೈಮ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾನು ಸ್ಲೋ ಲರ್ನರ್ ಪಾಠ ಮಾಡ್ತಾ ಇದ್ದೀನಿ. ನೀವೇನೋ ಫಾಸ್ಟ್ ಲರ್ನರ್ ಏನಾಗಿದ್ರೆ ಡೈರೆಕ್ಟಾಗಿ ಬರೆದ್ಬಿಟ್ಟು 10 ಸೆಕೆಂಡ್ ಮುಂದೆ ಹೋಗ್ಬಿಟ್ಟು ನೆಕ್ಸ್ಟ್ ಕ್ವಶನ್ ಪ್ರಾಕ್ಟೀಸ್ ಮಾಡಿ. ಆಯಿತಾ, ನೋಡಿ 8 to 75 ಯಾವ ರೀತಿ ಬರೀತಾರೆ. ನಾನೇನು ಮಾಡ್ತಾ ಇದ್ದೀನಿ, ಇದನ್ನು ಸ್ಪ್ಲಿಟ್ ಮಾಡ್ತೀನಿ. ಇದು 8 to 75 ಇದಿಲ್ಲ, 8 2 7 5. ಆಯಿತಾ, ಇಂಡಿಯನ್ ನಂಬರ್ ಸಿಸ್ಟಮಲ್ಲಿ ಏನು ಮಾಡ್ತಾರೆ, ಕಾಮ ಇಲ್ಲ ಆಗ್ತಾರೆ. ಆಯಿತಾ, ಫಸ್ಟ್ ಏನು ಬರ್ಕೋತೀನಿ, ನಾನು ಪಾಠ ಮಾಡ್ತಾ ಇರೋದು ಸ್ಲೋ ಲರ್ನರ್ಸ್ಗೆ. ವರ್ಡ್ಸಲ್ಲಿ ಯಾವ ರೀತಿ ಬರಬೇಕು ಅಂದ್ಬಿಟ್ಟು ಇದನ್ನು ಫಸ್ಟು 8 3 0 ಹಾಕೋತೀನಿ. ಆಯಿತಾ, ನೆಕ್ಸ್ಟ್ 2 ತೊಗೋತೀನಿ, ಹಿಂದಕ್ಕಿಲ್ಲ 0 ಹಾಕ್ಕೊಳ್ತೀನಿ. ನೆಕ್ಸ್ಟ್ 7 ತೊಗೋತೀನಿ, ಹಿಂದೆಲ್ಲ 0 ಹಾಕೋತೀನಿ. ನೆಕ್ಸ್ಟ್ 5 ತೊಗೋತೀನಿ, ಹಿಂದೆ ಏನಿಲ್ಲ 0 ಹಾಕೋಕ್ಕೆ. ಆಯಿತಾ, ಇದೇನಿದು, ಇದನ್ನು ನಾನು 8000 ಅಂತ ಬರ್ಕೊತೀನಿ. 8000 ಅಲ್ವಾ ಇದು. ಆಯಿತಾ, ಇದು 8000 ಅಲ್ವಾ, ಇದನ್ನು ನಾನು 8000 ಅಂತ ಬರ್ಕೋತೀನಿ. 8000 ಅಂತ ಬರ್ಕೋತೀನಿ. ಆಯಿತಾ, ನೆಕ್ಸ್ಟ್ ಇದೇನಿದು, ಇದು 200 ಅಂತ ಬರ್ಕೋತೀನಿ. 200 ಅಂತ ಬರ್ಕೋತೀನಿ. ಆಯಿತಾ, ನೆಕ್ಸ್ಟ್ ಇದನ್ನೇನಂತ ಬರ್ಕೋಬೋದು, ಇದನ್ನು 70 ಅಂತ ಬರ್ಕೋತೀನಿ. 70. ಆಯಿತಾ, ಇದನ್ನೇನಂತ ಬರ್ಕೋಬೋದು, ಇದನ್ನು 5 ಅಂತ ಬರ್ಕೋತೀನಿ. ಆಯಿತಾ, ಜಸ್ಟ್ ಇದನ್ನು ಸಿಂಗಲ್ ಲೈನಲ್ಲಿ ಬರ್ಕೊಳ್ಳಿ, ಮುಗಿದೋಯ್ತು. ಆಯಿತಾ, ಇದನ್ನು ಈ ರೀತಿ ಬರ್ಕೊಳ್ಳಿ. 8275 ಅಂದ್ಬಿಟ್ಟು ಸಿಂಗಲ್ ಲೈನಲ್ಲಿ ಬರ್ಕೊಳ್ಳಿ. ಆಯಿತಾ, 8275ನ ಫಾಸ್ಟ್ ಲರ್ನರ್ ಏನಾದ್ರೆ ಇದನ್ನು ವಾಚ್ ಮಾಡ್ತಾರೆ, ಡೈರೆಕ್ಟಾಗಿ ಬರ್ಬಿಡ್ತಾರೆ 8275 ಅಂತ. ಇನ್ ಕೇಸ್ ಸ್ಲೋ ಲರ್ನರ್ಗೆ ಏನಾದ್ರು ಗೊತ್ತಾಗಲಿಲ್ಲ ಅಂದರೆ ಈ ಪ್ರೊಸೀಜರ್ ಫಾಲೋ ಮಾಡಿ. ಫಸ್ಟ್ 8000 ಅಂತ ಬರ್ಕೊಳ್ಳಿ, ಫಸ್ಟ್ ಡಿಜಿಟ್ ಬರ್ಕೊಳ್ಳಿ, 3 0 ಹಾಕೊಳ್ಳಿ. ಸೆಕೆಂಡ್ ಡಿಜಿಟ್ ಬರ್ಕೊಳ್ಳಿ, 2 0 ಹಾಕೊಳ್ಳಿ. ಮೂರನೇ ಡಿಜಿಟ್ ಬರ್ಕೊಳ್ಳಿ, ಹಿಂದೆ ಎಲ್ಲ 0 ಹಾಕೊಳ್ಳಿ. ಲಾಸ್ಟ್ ಡಿಜಿಟ್ ಬರ್ಕೊಳ್ಳಿ. ಬರ್ಕೊಂಡು ಇದನ್ನೇನಂತಾರೆ, 8000 ಕನ್ನಡದಲ್ಲಿ 8000. ಕನ್ನಡ ಮೀಡಿಯಂ ಮಕ್ಕಳಿಗೆ 8000. ನೆಕ್ಸ್ಟ್ 200ಗೆ 200 ಏನಂತ ಬರೀತಾರೆ ಕನ್ನಡದಲ್ಲಿ, 200. 200 ಅದನ್ನೇ ಬರೆಯೋದು 200 ಅಥವಾ 100. 70ಗೆ 75 ಅಂದ್ಬಿಟ್ಟು ಡೈರೆಕ್ಟಾಗಿ ಬರೀತಾರೆ. ಇದನ್ನು 75 ಅಲ್ಲ, ಇದು 75 ಅಂದ್ಬಿಟ್ಟು ಡೈರೆಕ್ಟಾಗಿ ಬರೀತಾರೆ. ಆಯಿತಾ, ಇವೆರಡನ್ನೂ ಸೇರಿಸಿ ಒಟ್ಟಿಗೆ 75 ಅಂತ ಬರೀತಾರೆ. ಆಯಿತಾ, ಕನ್ನಡದಲ್ಲಿ ಏನು ಬರೀತಾರೆ, 8000. 200. 75ನ ಡೈರೆಕ್ಟಾಗಿ ಬರೀತಾರೆ 75 ಬಿಡಿಸೇ ಬರೀರಿ 75. ಆಯಿತಾ, ಈ ರೀತಿ ಬರೀತಾರೆ. ಆಯಿತಾ, ಕನ್ನಡ ಮೀಡಿಯಂ ಮಕ್ಳಿಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ರಾಜ್ಯದಲ್ಲಿ ಆಲ್ಮೋಸ್ಟ್ 50% ಮಕ್ಕಳು ಕನ್ನಡ ಮೀಡಿಯಮಲ್ಲಿ ಓದ್ತಾ ಇದ್ದೀರಾ.
ನೀವು ನವೋದಯ ಪಾಸ್ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಇಂಗ್ಲೀಷಲ್ಲಿ ಮ್ಯಾಥ್ಸ್ನ ಅರ್ಥ ಮಾಡ್ಕೊಂಡು ಕಲ್ತ್ಕೊಳ್ಳಿ. ಯಾಕೆಂದರೆ ಫ್ಯೂಚರು ಮ್ಯಾಥ್ಸು ಮತ್ತು ಸೈನ್ಸ್ಗೆ ಫ್ಯೂಚರು ಇಂಗ್ಲೀಷಲ್ಲಿದೆ ಆಯಿತಾ. ಆದ್ದರಿಂದ ನೀವು ಕನ್ನಡ ಮೀಡಿಯಂ ಮಕ್ಕಳು ಆಲ್ಮೋಸ್ಟ್ 50% ಮಕ್ಕಳು ಪೂರ್ತಿ ರಾಜ್ಯದಲ್ಲಿ ಕನ್ನಡ ಮೀಡಿಯಮಲ್ಲಿ ಓದ್ತಾ ಇದ್ದೀರಾ ಆಯಿತಾ. ನಿಮ್ಮ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ಮ್ಯಾಥ್ಸು ಮತ್ತು ಸೈನ್ಸ್ನ ಇಂಗ್ಲೀಷಲ್ಲಿ ಸ್ಪಷ್ಟವಾಗಿ ಕಲ್ತ್ಕೊಂಡಿರಿ, ಅದ್ರಲ್ಲಿ ಭವಿಷ್ಯ ಇರೋದು ಆಯಿತಾ. ಮ್ಯಾಥ್ಸು ಮತ್ತು ಸೈನ್ಸ್ಗೆ ಭವಿಷ್ಯ ಇರೋದು ಇಂಗ್ಲೀಷಲ್ಲಿ, ಆದ್ದರಿಂದ ಇಂಗ್ಲೀಷ್ನ ಸ್ಪಷ್ಟವಾಗಿ ಕಲ್ತ್ಕೊಳ್ಳಿ. ನೋಡಿ, ಈ ವರ್ಣ ಬೇಕು ಅಂದರೆ ಸಿಂಗಲ್ ವರ್ಡಲ್ಲಿ ಬರ್ಕೊಳ್ಳಿ. ಆಲ್ರೆಡಿ ಬರ್ದಿದ್ದೀನಲ್ಲ ಇಲ್ಲಿ 75 ಅಂದ್ಬಿಟ್ಟು ಈ ರೀತಿ ಬೇಕಾದ್ರೆ ಬರ್ಕೊಳ್ಳಿ. 75 ಅಂದ್ಬಿಟ್ಟು ಇದನ್ನ ಸಿಂಗಲ್ ವರ್ಡಲ್ಲಿ ಬೇಕಾದ್ರೂ ಬರ್ಕೋಬೋದು ಆಯ್ತಾ. 8275 ಇದು ಫೈನಲ್ ಆನ್ಸರ್. ಫಸ್ಟ್ ಕ್ವಶನಲ್ಲೇ ಸಬ್ ಕ್ವಶನ್ ಏನಿದೆ ಎರಡನೇದು 76,901 ಇದೆ ಆಯ್ತಾ. 76901 ಅದನ್ನ ಇಲ್ಲಿ ಬರ್ಕೊಂಡಿದ್ದೀನಿ ಆಯ್ತಾ. ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ಪ್ರಕಾರ 3 ಡಿಜಿಟ್ ಆದಮೇಲೆ ಕಾಮ ಹಾಕಿದ್ದೀನಿ ಆಯ್ತಾ. ಈಗ ನೋಡಿ, ಫಸ್ಟ್ ಇವೆರಡು ಡಿಜಿಟ್ ತಗೊಳ್ಳಿ ಆಯ್ತಾ. ಫಾಸ್ಟ್ ಲರ್ನರ್ ಏನು ಮಾಡ್ಕೊಳ್ಳಿ, ಫಾಸ್ಟ್ ಲರ್ನರು 76,901 ಅಂದ್ಬಿಟ್ಟು ಡೈರೆಕ್ಟಾಗಿ ಬರ್ಕೊಳ್ಳಿ ಆಯ್ತಾ. ಸ್ಲೋ ಲರ್ನರ್ ಯಾವ ರೀತಿ ಬರ್ಕೋಬೇಕು ಅಂದರೆ, ಇನ್ ಕೇಸ್ ಅರ್ಥ ಆಗಲಿಲ್ಲ ಅಂದರೆ 76 ಎರಡು ಡಿಜಿಟ್ ಆದ್ಮೇಲೆ ಕಾಮ ಹಾಕಿದ್ದೀರಾ, ಆಸ್ ಪರ್ ನಂಬರ್ ಸಿಸ್ಟಮು 3 0 ಹಾಕೊಳ್ಳಿ ಆಯಿತಾ. 76 ಆಯಿತು. ಆಮೇಲೆ 9 ಇದೆ, 9 ಬರ್ಕೊಳ್ಳಿ, ಹಿಂದೆ 2 0 ಹಾಕೊಳ್ಳಿ ಆಯಿತಾ. 0 ಇದೆ ಸ್ಕಿಪ್ ಮಾಡಿ, ಲಾಸ್ಟಲ್ಲಿ 1 ಇದೆ 1 ಬರ್ಕೊಳ್ಳಿ ಆಯಿತಾ. 0 ಇದೆ ಸ್ಕಿಪ್ ಮಾಡಿ. ಇದನ್ನು ಯಾವ ರೀತಿ ಬರ್ಕೊಡ್ತೀರಾ, 76,000 ಆಯಿತಾ. ಇದನ್ನು 76,000 ಅಂತ ಬರ್ಕೊಳ್ಳಿ. 76,000 ಅಂತ ಬರ್ಕೊಳ್ಳಿ. ಇದೇನಂತ ಬರ್ಕೊಳ್ತೀರಾ, ಇದನ್ನು 900 ಇದನ್ನೇನಂತ ಬರ್ಕೋತೀರಾ, ಇದನ್ನು 1 ಅಂತ ಬರ್ಕೋತೀರಾ, ಇದನ್ನು 1 ಅಂತ ಬರ್ಕೋತೀರಾ ಆಯಿತಾ. ಈಗ ಸಿಂಗಲ್ ಲೈನಲ್ಲಿ ಬರ್ಕೊಳ್ಳಿ ಅಷ್ಟೇ. 76,901 ಅಂತ ಬರ್ಕೊಳ್ಳಿ ಆಯಿತಾ. ಕನ್ನಡ ಮೀಡಿಯಮಲ್ಲಿ ಏನಂತ ಬರ್ಕೋತೀರಾ, 76,000 70,000. ಇದನ್ನ 76 ಅಲ್ಲ 76,000 76,000ನ 76,000. 900 ಇದ್ರೆ 900 ಇಂದ 900 1 ಅಂದರೆ 1 ಆಯ್ತಾ. ಇದನ್ನ ಕನ್ನಡದಲ್ಲಿ ಹೆಂಗೆ ಬರೀತಾರೆ, 76,900 ಅಂತಾನು ಹೇಳ್ತಾರೆ, 900 ಅಂತಾನು ಹೇಳ್ತಾರೆ ಆಯ್ತಾ. 900 900 900 ಅಥವಾ 900 1 ಅಂತ ಬರ್ಕೋತಾರೆ. ನೋಡಿ, ಫಸ್ಟ್ ಕ್ವಶನ್ ಅಲ್ಲಿ ಮೂರನೇ ಸಬ್ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂದ್ರೆ 1 2 3 4 5 7 8 ಆಲ್ಮೋಸ್ಟ್ ನಂಬರ್ ಸಿಸ್ಟಮ್ ಅಲ್ಲೇ ಕೊಟ್ಬಿಟ್ಟಿದ್ದಾನೆ, ನಂಬರಿಂಗ್ ಸಿಸ್ಟಮ್ ಅಲ್ಲೇ ಆಯ್ತಾ. ನಾನು ಅದನ್ನ ಈ ರೀತಿ ಬರ್ಕೋತೀನಿ, 1 2 3 4 5 7 8 ಆಯ್ತಾ. ಮತ್ತೆ ನಾವು ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಪ್ರಕಾರ ಏನ್ ಮಾಡ್ಬೇಕು, ಫಸ್ಟ್ 3 ಡಿಜಿಟ್ ಆದ್ಮೇಲೆ 1 ಕಾಮ, ಆಮೇಲೆ 2 ಡಿಜಿಟ್ ಆದಮೇಲೆ 1 ಕಾಮ ಆಯಿತಾ. ಏನಾಗುತ್ತೆ, ಫಾಸ್ಟ್ ಲರ್ನರ್ ಏನಾರ ಇದೆ ತುಂಬ ಫಾಸ್ಟ್ ಆಗಿದ್ರೆ 12,34,578 ಅಂತ ಬರಬೇಕು. 578 ಅಂತ ಬರ್ಕೋಬೋದು. ಕನ್ನಡದಲ್ಲಿ 12,34,578 ಅಂತ ಬರ್ಕೋಬೋದು ಆಯಿತಾ. ನೀವೆಲ್ಲ ಬೇಕು ಅಂದರೆ ಡೈರೆಕ್ಟಾಗಿ ಬರ್ಕೊಳ್ಳಿ, ಇಲ್ಲ ಅಂದರೆ ಈ ಥರ ಬರ್ಕೊಳ್ಳಿ. ಫಸ್ಟ್ 2 ಡಿಜಿಟ್ ತೊಗೊಂಡಿದ್ದೀನಿ ಆಯಿತಾ. ನಂಬರ್ ಸಿಸ್ಟಮಲ್ಲಿ ಏನಿದೆ ಆ ಥರ ಆಯಿತಾ. 2 ತೊಗೊಂಡಿದ್ದೀನಿ, ಮಿಕ್ಕಿದ್ಕೆಲ್ಲ 0 ಆಗ್ತಾ ಇದ್ದೀನಿ, ಮಿಕ್ಕಿದ್ಕೆಲ್ಲ 0 ಆಗ್ತಾ ಇದ್ದೀನಿ ಆಯಿತಾ. ಇದನ್ನೇನಂತ ನೆಕ್ಸ್ಟ್ 2 ಡಿಜಿಟ್ ತೊಗೋತೀನಿ, 34, ಮಿಕ್ಕಿದ್ಕೆಲ್ಲ 0 ಹಾಕೋತೀನಿ ಆಯಿತಾ. ನೆಕ್ಸ್ಟು 500, ಫಸ್ಟ್ 5 ತೊಗೋತೀನಿ, ಇದು ಮಾಡ್ತೀನಿ. ಇದು ನೆಕ್ಸ್ಟು ಬೇಕು ಅಂದರೆ ಇದನ್ನು 7 ಹಾಕೊಂಡು 0 ಹಾಕೋಬೋದು, ಅಥವಾ 78 ಅಂತ ಡೈರೆಕ್ಟಾಗಿ ಬರ್ಕೋಬೋದು. 78 ಅಂತ ಬರ್ಕೋಬೋದು, ಇಲ್ಲ 78 ಅಂದ್ಬಿಟ್ಟು ಡೈರೆಕ್ಟಾಗಿ ಬರ್ಕೊಳ್ಳಿ, ಒಂದು ಸ್ಟೆಪ್ಪು ಕಡಿಮೆ ಆಗುತ್ತೆ ಆಯಿತಾ. 78 ಅಂದ್ಬಿಟ್ಟು ಪುನಃ 78 ಅಂತ ಬರೆಯೋದಕ್ಕಿಂತ 78 ಅಂತ ಬರೆಯೋದಕ್ಕಿಂತ ಡೈರೆಕ್ಟಾಗಿ 78 ಅಂತ ಬರ್ಕೊಳ್ಳಿ. ಅದೇ ಇದೇನಾಗುತ್ತೆ, 12 lakh ಏನಿದೆ
12 lakh 34,000 ಇದನ್ನ 34,000 ಇದು 500 ಆಯ್ತಾ 78 ಡೈರೆಕ್ಟ್ ಆಗಿ ಬರ್ಕೊಳ್ಳಿ 78 ಆಯ್ತಾ. ಈಗ ಸಿಂಗಲ್ ಲೈನ್ ಬರ್ಕೊಳ್ಳಿ. ಸಿಂಗಲ್ ಲೈನಲ್ಲಿ ಹೆಂಗೆ ಬರ್ಕೊಳ್ತೀರಾ ಹಿಂಗೇನೆ 12 lakh 34,578 578 ಆಯ್ತಾ. ನೋಡಿ 12,34,578 ಕನ್ನಡದಲ್ಲಿ ಬರೀತೀನಿ. 12 lakh ಯಾವ ರೀತಿ ಬರಿಬೋದು? 12 lakh 12 ಲಕ್ಷ. 12 lakh ಅಂದ್ರೆ 12 ಲಕ್ಷ. 34,000 ಅಂದ್ರೆ 34 34,000 500 500 ಅಥವಾ 500 ಅಂತನಾರ ಬರ್ಕೊಳ್ಳಿ ಅಥವಾ 500 ಅಂತನಾರ ಬರ್ಕೊಳ್ಳಿ. 78 ಅಥವಾ 78 ಹೆಂಗಾರು ಬರ್ಕೋಬೋದು, ಕೂಡ್ಸಾರ ಬರಿಬೋದು, ಹಂಗನಾರ ಬರಿಬೋದು ಆಯ್ತಾ. ನೋಡಿ ಒಂದು ಲೈನಲ್ಲಿ ಹೆಂಗೆ ಬರೀತೀರಾ 12 ಲಕ್ಷದ 34,500 ನನಗೆ ಬರೀತೀನಿ 78 ಇಲ್ಲಿ ಕೂಡ್ಸ್ ಬರಿತೀನಿ 78 ಆಯ್ತಾ. ಇಲ್ಲಿ ಕೂಡ್ಸ್ ಬರ್ದೀನಿ, ಇಲ್ಲಿ ಬಿಡ್ಸ್ ಬರ್ದೀನಿ. ಅವ್ರು ಯಾವ ರೀತಿ ನಾರ ಕೊಡ್ಬೋದು ಕ್ವಶನ್ ಪೇಪರ್. ಸೊ ಎರಡು ರೆಡಿ ಆಗಿರಿ ಆಯ್ತಾ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ಅಲ್ಲಿ ಸೆಂಟೆನ್ಸ್ ಅಲ್ಲಿ ಕೊಟ್ಬಿಟ್ಟು ಅದನ್ನ ಫಿಗರ್ಸ್ ಅಲ್ಲಿ ಬರೀರಿ ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ ವಾಕ್ಯ ರೂಪದಲ್ಲಿ ಕೊಟ್ಬಿಟ್ಟು ಅದನ್ನ ಅಂಕಿಗಳಲ್ಲಿ ಬರೀರಿ ಅಂತ ಕೇಳಿದ್ದಾನೆ ಆಯ್ತಾ. ಫಸ್ಟ್ ಇಂಗ್ಲಿಷ್ ಸೆಂಟೆನ್ಸ್ ತಗೊಂಡು ಬರ್ಕೋತೀನಿ, ಅದಾದ್ಮೇಲೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂಗ್ಲಿಷಲ್ಲಿ ನೋಡಿ 70,364 70,364 ಅಂತ ಕೊಟ್ಟಿದ್ದಾನೆ ಆಯ್ತಾ. ಫಸ್ಟ್ 70,000 ಬರ್ಕೊಳ್ಳಿ. 70,000 ಅಂದ್ರೆ ಹೆಂಗ್ ಬರ್ಕೋತೀರಾ? 70,000 ಅಂತ ಹೇಳಿದ್ದೇನೆ, ಬರ್ಕೊಳ್ಳಿ. 70,000 ಕನ್ನಡದಲ್ಲಿ 70,000 ಆಯ್ತಾ. ಇಂಗ್ಲಿಷಲ್ಲಿ 70,000 ಅಂತ ಕೊಟ್ಟಿದ್ದಾನೆ, 70,000 ಬರ್ಕೊಳ್ಳಿ. ಕನ್ನಡದಲ್ಲಿ 70,000 ಅಂತ ಕೊಟ್ಟಿದ್ದಾನೆ, 70,000 ಬರ್ಕೊಳ್ಳಿ. ನೆಕ್ಸ್ಟ್ ನೋಡಿ 300 ಅಂದ್ರೆ 300 ಬರ್ಕೊಳ್ಳಿ ಅಷ್ಟೇನೆ. ಕನ್ನಡದಲ್ಲಿ 300 ಅಂತ ಹೇಳಿದ್ದಾನೆ, 300 ಅಂದ್ರೆ 300 ಬರ್ಕೊಳ್ಳಿ. ನೆಕ್ಸ್ಟ್ ನೋಡಿ 64 ಆಯ್ತಾ. 64 ನೀವು ಬೇಕು ಅಂದ್ರೆ ಡೈರೆಕ್ಟ್ ಆಗಿ 64 ಅಂತ ಬರ್ಕೊಳ್ಳಿ. ಕನ್ನಡದಲ್ಲಿ 64 ಬರ್ಕೊಳ್ಳಿ ಆಯ್ತಾ. ಬರ್ಕೊಂಡು ಆ್ಯಡ್ ಮಾಡಿ ಅಷ್ಟೇ, ಮುಗ್ದಾಯ್ತು. ತುಂಬ ಸಿಂಪಲ್ ಆಗಿದೆ. 4 6 3 0 7 ಆಯ್ತಾ. ಈ ರೀತಿ ಬರ್ಕೊಂಡು ಏನಾರ ಈ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಆಯ್ತಾ, ನೀವೇ ಬೇಕು ತಪ್ಪು ಮಾಡ್ತೀನಿ ಅಂತ ಅನ್ಕೊಂಡು ಏನಾರ ಬರೋದು ತಪ್ಪು ಮಾಡೋಕ್ಕಾಗಲ್ಲ ಆಯ್ತಾ. ಜಸ್ಟ್ ಈ ಪ್ರೊಸೀಜರ್ ಫಾಲೋ ಮಾಡಿದ್ರೆ ನೀವು ಹೋಗಿ ನಾನು ಈ ಕ್ವಶನ್ ಬೇಡಪ್ಪ ನಾನು ಮಿಸ್ಟೇಕ್ ಮಾಡ್ತೀನಿ ಅಂತ ಕೂತ್ಕೊಂಡು ಮಿಸ್ಟೇಕ್ ಮಾಡೋಕ್ಕಾಗಲ್ಲ, ಆ ರೀತಿ ಇದೆ ಆಯ್ತಾ. ಜಸ್ಟ್ ಪ್ರೊಸೀಜರ್ ಫಾಲೋ ಮಾಡಿ. ಸೆಕೆಂಡಲ್ಲಿ ಸಬ್ ಕ್ವಶನ್ ಏನು ಕೊಟ್ಟಿದ್ದಾನೆ ಅಂದರೆ 1,25,420 1,25,420 ಕನ್ನಡದಲ್ಲಿ 1,25,420 ಆಯ್ತಾ. ಅದರಲ್ಲಿ ಫಿಗರ್ಸ್ ಅಲ್ಲಿ ಹೆಂಗೆ ಬರೆಯೋದು? ಅಂಕಿಗಳಲ್ಲಿ 1 lakh ಅಂತೆ. 1 lakh ಅಂದ್ರೆ 1 lakh ಬರ್ಕೊಳ್ಳಿ. 1 ಲಕ್ಷ ಅಂದ್ರೆ ಎಷ್ಟು? 5 0 ಇರುತ್ತೆ. 1 ಲಕ್ಷ ಅಂದ್ರೆ 5 0 ಇರುತ್ತೆ. 1 ಲಕ್ಷ ಬರ್ಕೊಳ್ಳಿ. 1 ಲಕ್ಷ ಹೇಳಿದ್ರೆ 1 ಲಕ್ಷ ಬರ್ಕೊಳ್ಳಿ ಆಯ್ತಾ. 1 ಲಕ್ಷ 1 lakh. 25,000 ಅಂತೆ. 25,000 ಅಂದ್ರೆ ಕನ್ನಡದಲ್ಲಿ
25,000 25,000 ಅಂತ ಹೇಳಿದ್ದೇನೆ. ನೆಕ್ಸ್ಟ್ ಆಯ್ತಾ, ಕನ್ನಡದಲ್ಲಿ 25,000 ಬರ್ಕೊಳ್ಳಿ. ನೆಕ್ಸ್ಟ್ 400 ಅಂದ್ರೆ 400ನೇ ಬರ್ಕೊಳ್ಳಿ. 400 ಅಂದ್ರೆ 400 ಅಂದ್ರೆ ಬರ್ಕೊಳ್ಳಿ. ಕನ್ನಡದಲ್ಲಿ 400 ಅಂದ್ರೆ 400 ಅಂತ ಬರ್ಕೊಳ್ಳಿ. ಕನ್ನಡದಲ್ಲಿ 400, ಇಂಗ್ಲೀಷಲ್ಲಿ 400 ಆಯ್ತಾ. 20 ಅಂತೆ 20, ಕನ್ನಡದಲ್ಲಿ 20 ಬರ್ಕೊಳ್ಳಿ, ಆ್ಯಡ್ ಮಾಡಿ ಆಯ್ತಾ. 0, 2, 4 ಆಯ್ತಾ. 25, 1 1,25,420 1,25,420 ಆಯ್ತಾ. ಜಸ್ಟ್ ಈ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ನೀವೇ ಸ್ವತಃ ಮಿಸ್ಟೇಕ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿಕೊಂಡು ಮಿಸ್ಟೇಕ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಮಿಸ್ಟೇಕ್ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ. ಜಸ್ಟ್ ಈ ಪ್ರೊಸೀಜರ್ ಫಾಲೋ ಮಾಡಿ. ಸೆಕೆಂಡ್ ಕ್ವಶನಲ್ಲೇ ಸಬ್ ಕ್ವಶನ್ ನೋಡಿ, ಮೂರನೇದು ಏನಂತ ಕೊಟ್ಟಿದ್ದಾನೆ ಇಂಗ್ಲೀಷಲ್ಲಿ. 5,50,05,505 ಕನ್ನಡದಲ್ಲಿ 5,50,50,5,505 ಅಂತ ಕೊಟ್ಟಿದ್ದಾನೆ ಆಯ್ತಾ. ನಂಬರ್ ಸಿಸ್ಟಮಲ್ಲಿ ಯಾವ ರೀತಿ ಫಾಲೋ ಮಾಡಿದ್ದೀವಿ ನಾವು, ಅದೇನೋ ನಂಬರ್ ಸಿಸ್ಟಮ್, ಅದು ಪ್ಲೇಸ್ ವ್ಯಾಲ್ಯೂ ಚಾರ್ಟು, ಸ್ಥಾನ ಬೆಲೆ ಚಾರ್ಟು, ಜಸ್ಟ್ ಅದನ್ನು ಫಾಲೋ ಮಾಡಿ ಆಯ್ತಾ. ಫಸ್ಟ್ ನೋಡಿ 5 crore ಅಂತ, 5 crore ಬರ್ಕೊಳ್ಳಿ. 5 crore ಅಂದರೆ 7 0 ಇರಬೇಕು. 2, 3, 4, 5, 6, 7 ಆಯ್ತಾ. 5 crore ಕನ್ನಡದಲ್ಲಿ 5 ಕೋಟಿ ಅಂದರೆ ಫಸ್ಟ್ 5 ಬರ್ಕೊಳ್ಳಿ, 7 0 ಇರಬೇಕು, 7 zeros ಇರಬೇಕು ಆಯ್ತಾ. 5 ಕೋಟಿ ಅಂದರೆ ಫಸ್ಟ್ 5 ಬರ್ಕೊಳ್ಳಿ, ಅದರಿಂದ 7 zeros ಇರಬೇಕು ಆಯ್ತಾ. 5 ಕೋಟಿ ಬರ್ಕೊಳ್ಳಿ. ಮತ್ತೆ ಇದು ಮಾಡಿ, ಅದದ್ದು ನಂಬರ್ ಸಿಸ್ಟಮಲ್ಲಿ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ನ ಫಾಲೋ ಮಾಡಿ. 5 ಕೋಟಿನಾ. ನೆಕ್ಸ್ಟ್ 50 lakh ಅಂತೆ. 50 lakh ಕನ್ನಡದಲ್ಲಿ 50 ಲಕ್ಷ. 50 ಲಕ್ಷ ಅಂದರೆ ಬಿಡಿ 10, 100, 1000, ಲಕ್ಷ 10, ಬಿಡಿ 10, 100, 1000, 10,000, ಲಕ್ಷ 10 ಲಕ್ಷ. ಸೊ 50 ಲಕ್ಷ ಅಂದರೆ ಇಲ್ಲಿ ಒನ್ಸ್, ಟೆನ್ಸ್, 100, 1000, 10,000, ಲ್ಯಾಕ್, 10 lakh. ಸೊ 50 lakh 50 ಬರ್ಕೊಳ್ಳಿ, 5 0 ಆಯ್ತಾ. 50 ಬರ್ಕೊಳ್ಳಿ, 50 lakh ಅಂತ. ಲ್ಯಾಕ್ ಅಂದರೆ 5 0 ಇರಬೇಕು, 5 zeros ಇರಬೇಕು, ಬರ್ಕೊಳ್ಳಿ ಆಯ್ತಾ. 50 ಲಕ್ಷ ಆಯಿತು. ನೆಕ್ಸ್ಟ್ 5,000 ಅಂತ. 5,000 5,000 ಅಂದರೆ ಒನ್ಸ್, ಟೆನ್ಸ್, 100, ಇದು 1000 ಅಂದರೆ 5,000 ಬರ್ತದೆ. 5,000 ಜಸ್ಟ್ ಬರ್ಕೊಳ್ಳಿ. 5,000 5,000 ಅಂದರೆ 5,000 ಬರ್ಕೊಳ್ಳಿ ಆಯ್ತಾ. ಅದಾದ್ಮೇಲೆ ಏನು ಬರ್ಕೊಳ್ಳಿ, 5,000 500 ಅಂತೆ. 500 ಕನ್ನಡದಲ್ಲಿ 500 ಆಯ್ತಾ. ನೆಕ್ಸ್ಟ್ 5 ಅಂತ ಹೇಳಿದ್ದೇನೆ, 5 ಕನ್ನಡದಲ್ಲಿ 5 ಅಂತ ಹೇಳಿದ್ದೇನೆ, 5 ಎಷ್ಟು ಬರ್ಕೊಳ್ಳಿ. 5 0 5 5 0 0 5 5 ಆಯ್ತಾ. ನೆಕ್ಸ್ಟು ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಪ್ರಕಾರ ಫಸ್ಟು 3 ಡಿಜಿಟ್ಗೆ ಕಾಮ ಹಾಕಿ, ಆಮೇಲೆ 2 ಡಿಜಿಟ್ ಬಿಟ್ಟು ಕಾಮ ಹಾಕಿ, ಆಮೇಲೆ 2 ಡಿಜಿಟ್ ಬಿಟ್ಟು ಕಾಮ ಹಾಕಿ ಆಯ್ತಾ. ಬಂತು 5 crore 50 lakh 5,505 5 ಕೋಟಿ 50 ಲಕ್ಷದ 5,505 ಆಯ್ತಾ. ಈ ಪ್ರೊಸೀಜರ್ ಫಾಲೋ ಮಾಡಿದ್ರೆ ನೀವೇ ಮಿಸ್ಟೇಕ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿ ಮಿಸ್ಟೇಕ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಮಿಸ್ಟೇಕ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಈ ರೀತಿ ಸೆಂಟೆನ್ಸ್ ಇದೆ. ಸೆಂಟೆನ್ಸ್ ಅಲ್ಲಿ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಇದನ್ನ ಸಾಲ್ವ್ ಮಾಡಿ ಅಂತ ಕೇಳಿದೆ. ಸಾಲ್ವ್ ಅಂದ್ರೆ ಏನಿಲ್ಲ, ಜಸ್ಟ್ ಅಡಿಷನ್ ಮಾಡೋದು ಅಷ್ಟೇ ಆಯ್ತಾ. 12,000 ಅಂತ. 12,000 12,000 12,000 12,000 12,000. ನೆಕ್ಸ್ಟು 1,300 ಅಂತೆ. 1,300 ಅಂದರೆ 1,300 1,300 1,300ನ 1,300 ಅಂತ ಹೇಳ್ತಾ ಇದ್ದಾರೆ. ಕನ್ನಡದಲ್ಲಿ 1,300 ನೆಕ್ಸ್ಟು 2 tens ಆಯ್ತಾ. 2 tens ಅಂದರೆ 20 ಅಂತ. 2 tens ಅಂದ್ರೆ ಏನು? 2 tens ಅಂದರೆ 2 tens ಅಂದರೆ 20 ಅಂತ ಆಯ್ತಾ. 2 tens ಅಂದರೆ 20 ಅಂತ ಆಯ್ತಾ. 2 tens ಬರ್ಕೊಳ್ಳಿ. ಇದನ್ನು ಆ್ಯಡ್ ಮಾಡಿ. 0 2 3 2 1 3 ಆಗುತ್ತೆ, 1 ಆಗುತ್ತೆ. 13,320 ಆಗುತ್ತೆ. 13,320 ಅಂದರೆ ಆಪ್ಷನ್ ಬಿ ಆಗುತ್ತೆ ಆಯ್ತಾ. 13,320 ಅಂದರೆ ಆಪ್ಷನ್ ಬಿ ಆಗುತ್ತೆ.
ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4 ಅಲ್ಲಿ 90,000 ಅಂಡ್ 99 ಯಾವ ರೀತಿ ಬರಿಬೋದು ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ 90,099 ಯಾವ ರೀತಿ ಬರಿಬೋದು ಅಂತ ಕೇಳ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾರೆ. ಆಯ್ತಾ, ಫಸ್ಟ್ 90,000 ಅಂತ 90,000 1 2 3 90,000 ಕನ್ನಡದಲ್ಲಿ 90,000. ನೆಕ್ಸ್ಟ್ 99 99 ಯಾವ ರೀತಿ ಬರೀತೀರಾ? ಜಸ್ಟ್ ಆ್ಯಡ್ ಮಾಡಿ 0 0. ಆಯ್ತಾ, ಇದೇನಾಗುತ್ತೆ 90,099 ಅಂತ ಈ ರೀತಿ ಬರಿಬೋದು. ಆಪ್ಷನ್ ಏನಾಗುತ್ತೆ? ಆಪ್ಷನ್ ಡಿ ಆಗುತ್ತೆ. ಆಪ್ಷನ್ ಡಿ 90099. ಆಯ್ತಾ, ಕ್ವಶನ್ ನಂಬರ್ 4ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5 ಅಲ್ಲಿ ಸೆಂಟೆನ್ಸ್ ಕೊಟ್ಬಿಟ್ಟು ಅದನ್ನ ಫಿಗರ್ಸ್ ಅಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಆಯ್ತಾ, ವಾಕ್ಯ ರೂಪದಲ್ಲಿ ಕೊಟ್ಬಿಟ್ಟು ಅದನ್ನ ಅಂಕಿಗಳಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಫಸ್ಟ್ ನೋಡಿ 3 crore ಅಂತೆ. 3 crore ಕನ್ನಡದಲ್ಲಿ 3 ಕೋಟಿ. 3 ಕೋಟಿ ಬರ್ಕೊಳ್ಳಿ. ಹೇಳೋದಲ್ಲ, ಜಸ್ಟ್ ಈ ಪ್ರೊಸೀಜರ್ ಫಾಲೋ ಮಾಡಿ. 3 ಕೋಟಿ ಅಂದ್ರೆ 3, ಅದಾದ್ಮೇಲೆ 70 1 2 3 1 2 3 4 5 6 7. ಆಯ್ತಾ, 3 crore 3 ಕೋಟಿ. ನೆಕ್ಸ್ಟ್ 51 lakh ಅಂತೆ. ಆಯ್ತಾ, 51 lakh ಅಂದ್ರೆ ಅದರಿಂದ 5 0, 51 ಆದ್ಮೇಲೆ 5 0, 51 lakh ಅಥವಾ 51 ಲಕ್ಷ. ನೆಕ್ಸ್ಟ್ 2000 ಅಂತ 2,000 ಬರ್ಕೊಳ್ಳಿ. 2,000 2000. ನೆಕ್ಸ್ಟ್ 2061 ಅಂತ 61 ಡೈರೆಕ್ಟಾಗಿ ಬರ್ಕೊಳ್ಳಿ. 61 ಡೈರೆಕ್ಟಾಗಿ ಬರ್ಕೊಳ್ಳಿ. ಕನ್ನಡದಲ್ಲಿ 61 ಬರ್ಕೊಂಡು ಆ್ಯಡ್ ಮಾಡಿ. ನೀವು ಮಿಸ್ಟೇಕ್ ಮಾಡ್ತೀನಿ ಅಂತ ಪ್ರಯತ್ನ ಪಟ್ಟರು ಮಿಸ್ಟೇಕ್ ಮಾಡೋಕ್ಕಾಗಲ್ಲ. ಆಯ್ತಾ, ಜಸ್ಟ್ ಈ ಪ್ರೊಸೀಜರ್ ಫಾಲೋ ಮಾಡಿದ್ರೆ ನೀವೇ ನಾನು ಈಗ ಹೋಗಿ ಮಿಸ್ಟೇಕ್ ಮಾಡ್ತೀನಿ ಅಂತ ಹೋಗಿ ಟ್ರೈ ಮಾಡಿದ್ರು ಮಿಸ್ಟೇಕ್ ಮಾಡೋಕ್ಕಾಗಲ್ಲ. ಆ ರೀತಿ ಇದೆ ಪ್ರೊಸೀಜರ್. ಒಂಥರ ರೈಲ್ವೆ ಟ್ರ್ಯಾಕ್ ಇದ್ದಂಗೆ ಅಳಿ ತಪ್ಪಕ್ಕೆ ಸಾಧ್ಯನೇ ಇಲ್ಲ. ಆಯ್ತಾ, ಜಸ್ಟ್ ಪ್ರೊಸೀಜರ್ ಫಾಲೋ ಮಾಡಿ. 1 6 0 ಕಾಮ ಇದೆ, 2 ಇದೆ, 0 ಇದೆ, ಇಲ್ಲಿ 51 ಇದೆ, ಕಾಮ ಚಿಕ್ಕದಾಗಿ ಹಾಕೊಳ್ಳೋಣ. ಈ ಕಡೆ 3 ಇದೆ. ಆಯ್ತಾ, 3 ಇದೆ. 3 crore 51 lakh 2061. ಆಯ್ತಾ, 3 ಕೋಟಿ 51 ಲಕ್ಷದ 2,061. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 ಅಲ್ಲಿ 5 ನಂಬರ್ ಕೊಟ್ಟಿದ್ದಾನೆ. 5 ನಂಬರ್ ಕೊಟ್ಬಿಟ್ಟು ಅದನ್ನ ಆರೋಹಣ ಅಸೆಂಡಿಂಗ್ ಆರ್ಡರ್ ಬರಿಬೇಕಂತೆ. ಅಸೆಂಡಿಂಗ್ ಆರ್ಡರ್ ಅಂದ್ರೆ ಏಣಿ ತರ, ಚಿಕ್ಕದ್ರಿಂದ ದೊಡ್ಡಗೆ ಹೋಗೋದು. ಆಯ್ತಾ, ಚಿಕ್ಕದ್ರಿಂದ ದೊಡ್ಡಗೆ ಹೋಗೋದು, ಏರೋಪ್ಲೇನ್ ತರ ಆರೋಹಣ. ಆಯ್ತಾ, ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು. ಆಯ್ತಾ, ಆ ಕ್ರಮದಲ್ಲಿ ಬರಿಬೇಕಂತೆ. ಆಯ್ತಾ, ಅಲ್ಲಿ ಹಾರಿಜಾಂಟಲ್ ಕೊಟ್ಟಿದ್ದಾರೆ, ನೀವೇನ್ ಮಾಡಿ ವರ್ಟಿಕಲ್ ಬರ್ಕೊಳ್ಳಿ. ಅಲ್ಲಿ ಹಾರಿಜಾಂಟಲ್ ಕೊಟ್ಟಿದ್ದಾರೆ, ನೀವೇನ್ ಮಾಡಿ ವರ್ಟಿಕಲ್ ಬರ್ಕೊಳ್ಳಿ. ವರ್ಟಿಕಲ್ ಬರ್ಕೊಂಡು ನೋಡಿ ಚಿಕ್ಕದು ಯಾವುದು? ಫಸ್ಟ್ ಲೈನಲ್ಲಿ ನೋಡಿ ಯಾವುದಿದೆ ಚಿಕ್ಕದು. ಫಸ್ಟ್ ಲೈನಲ್ಲಿ ಯಾವುದು ಚಿಕ್ಕದಿದೆ? ಇದು ಚಿಕ್ಕದು 086. ಆಯ್ತಾ, ಫಸ್ಟ್ ಏನು ಮಾಡ್ಕೊಳ್ಳಿ 086. ಆಯ್ತಾ, ಅತ್ಯಂತ ಚಿಕ್ಕದು ಫಸ್ಟ್ ಬರ್ಕೋಬೇಕು. ಫಸ್ಟ್ ಚಿಕ್ಕದಿರ್ಬೇಕು, ಆಮೇಲೆ ಹೋಯ್ತಾ ದೊಡ್ಡದೇ ಇರಬೇಕು. 086. ಆಯ್ತಾ, ಬರ್ಕೊಂಡ್ರ ಅದಾದ್ಮೇಲೆ ಅಳಿಸಿ. ನೆಕ್ಸ್ಟ್ ಫಸ್ಟ್ ಲೈನ್ ನೋಡಿ, ಅದಕ್ಕಿಂತ ಚಿಕ್ಕದು ಯಾವುದು? ಅದಕ್ಕಿಂತ ಚಿಕ್ಕದು 260. ಆಯ್ತಾ, ನೆಕ್ಸ್ಟ್ ಚಿಕ್ಕದು 260 ಬರ್ಕೊಳ್ಳಿ. ಬರ್ಕೊಂಡ್ರ ಇದನ್ನ ಅಳಿಸಿ. ಮುಗಿತಾ? ಇಲ್ಲ ಕನ್ಫ್ಯೂಷನ್ ಆಗುತ್ತೆ, ಅವೆಲ್ಲ ಇದ್ರೆ ಕನ್ಫ್ಯೂಷನ್ ಆಗುತ್ತೆ. ಆಯ್ತಾ, ನೆಕ್ಸ್ಟ್ ಈ 3 ಸೇಮ್ ಇದೆ, 8 8 8 3 ಸೇಮ್ ಇದೆ. ನೆಕ್ಸ್ಟ್ ಲೈನ್ ನೋಡಿ, ನೆಕ್ಸ್ಟ್ ಲೈನಲ್ಲಿ ಯಾವುದು ಚಿಕ್ಕದು? ಇದು ಸೇಮ್ ಇದೆ, ಇದು ಸೇಮ್ ಇದೆ. ಆಯ್ತಾ, ಇದು 800, ಇದು 806. ಆಯ್ತಾ, 806 ಇದೆ, ಇದು 800 ಇದೆ. ಆಯ್ತಾ, ಸೊ ಅದಕ್ಕಿಂತ ಚಿಕ್ಕದು ಇದಾಗುತ್ತೆ. ನೆಕ್ಸ್ಟ್ ಏನಾಗುತ್ತೆ? 800 ಚಿಕ್ಕದಾಗುತ್ತೆ. ಆಯ್ತಾ, ಇದನ್ನ ಅಳಿಸ್ಬಿಡಿ, ಇಲ್ಲ ಕನ್ಫ್ಯೂಷನ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಇದು ಚಿಕ್ಕದ, ಇದು ಚಿಕ್ಕದ 806 ರೂಪಾಯಿ, ಇದು 860. ಸೊ ಇದು ಚಿಕ್ಕದು, ಇದು ಚಿಕ್ಕದು 806. ಆಯ್ತಾ, 806 ಇದು ಚಿಕ್ಕದು. ಜಸ್ಟ್ ಈ ಪ್ರೊಸೀಜರ್ ಫಾಲೋ ಮಾಡಿ. ಉಳಿದಿರೋದು 860. ಆಯ್ತಾ, ಇದು ಅಸೆಂಡಿಂಗ್ ಆರ್ಡರ್. ಫಸ್ಟ್ ಚಿಕ್ಕದಿದೆ, ನೆಕ್ಸ್ಟ್ ಅದಕ್ಕಿಂತ ದೊಡ್ಡದು, ಅದಕ್ಕಿಂತ ದೊಡ್ಡದು, ಅದಕ್ಕಿಂತ ದೊಡ್ಡದು, ಅದಕ್ಕಿಂತ ದೊಡ್ಡದು. ಇದನ್ನ ಏನಂತಾರೆ? ಅಸೆಂಡಿಂಗ್ ಆರ್ಡರ್. ಕನ್ನಡದಲ್ಲಿ ಆರೋಹಣ ಕ್ರಮ ಅಥವಾ ಕನ್ನಡದಲ್ಲಿ
ಏರಿಕೆ ಕ್ರಮ ಅಂತ ಹೇಳ್ತಾರೆ. ಆಪ್ಷನ್ ಏನು ಬರುತ್ತೆ ಇದಕ್ಕೆ? ಆಪ್ಷನ್ ಸಿ. ಹೇಳಿದ್ನಲ್ಲ, ಈ ಥರ ಏನಾರ ಪ್ರೊಸೀಜರ್ ಏನಾರ ಫಾಲೋ ಮಾಡಿದ್ರೆ ಇದೊಂಥರ ರೈಲ್ವೆ ಟ್ರ್ಯಾಕ್ ಮೇಲೆ, ರೈಲ್ವೆ ಕಮ್ಮಿ ಮೇಲೆ ರೈಲ್ ಹೋದಂಗೆ ಆಯ್ತಾ. ಯಾವುದೇ ಕಾರಣಕ್ಕೂ ಹಳಿ ತಪ್ಪಲ್ಲ. ನೀವೇ ಮಿಸ್ಟೇಕ್ ಮಾಡ್ತೀನಿ ಅಂತ ಹೋದ್ರೂ ಮಿಸ್ಟೇಕ್ ಮಾಡೋಕ್ಕಾಗಲ್ಲ ಆಯ್ತಾ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7 ಅಲ್ಲಿ ಈ ರೀತಿ ಒಂದಷ್ಟು ನಂಬರ್ ಕೊಟ್ಟಿದ್ದಾನೆ. ಈ ರೀತಿ ಒಂದಷ್ಟು ನಂಬರ್ ಕೊಟ್ಬಿಟ್ಟು 5 ಪ್ಲೇಸ್ ವ್ಯಾಲ್ಯೂ ಕೇಳಿದ್ದೇನೆ. 5 ಸ್ಥಾನ ಬೆಲೆ. ಸ್ಥಾನ ಬೆಲೆ ಅಂದ್ರೆ ನಿಂತಿರೋದು ಆಯ್ತಾ. 5 ಎಲ್ಲಿದೆ? 5 ಇಲ್ಲಿದೆ. ಇದು ಪ್ಲೇಸ್ ವ್ಯಾಲ್ಯೂ ಅಂತ. ಪ್ಲೇಸ್ ವ್ಯಾಲ್ಯೂ ಅಂದ್ರೆ ಏನ್ ಮಾಡ್ಬೇಕು? 5ನ ಬರ್ಕೊಳ್ಳಿ. 5ನ ಬರ್ಕೊಂಡು ಹಿಂದೆಲ್ಲ 0 ಹಾಕೊಳ್ಳಿ. ಹಿಂದೆಲ್ಲ 0 ಹಾಕೊಳ್ಳಿ. 0 ಹಾಕೊಳ್ಳಿ ಆಯ್ತಾ. 0 ಹಾಕೊಳ್ಳಿ. ಇದ್ರ ಪ್ಲೇಸ್ ವ್ಯಾಲ್ಯೂ 5 ಪ್ಲೇಸ್ ವ್ಯಾಲ್ಯೂ ಏನಾಗುತ್ತೆ? 5 ಲ್ಯಾಕ್ ಆಗುತ್ತೆ ಆಯ್ತಾ. 5 ಆದ್ಮೇಲೆ 5 zeros ಇದೆ. ಇದನ್ನ 5 ಲ್ಯಾಕ್ ಅಂತ ಬರ್ಕೋಬಹುದು. 5 ಲ್ಯಾಕ್ ಅಂತ ಬರ್ಕೋಬಹುದು. ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8 ಅಲ್ಲಿ ಈ ರೀತಿ ಒಂದು ನಂಬರ್ ಕೊಟ್ಟಿದ್ದಾನೆ. ಈ ರೀತಿ ಒಂದು ನಂಬರ್ ಕೊಟ್ಬಿಟ್ಟು ಅದರಲ್ಲಿ 9 ಮತ್ತೆ 6 9 ಮತ್ತೆ 6 9 ಮತ್ತೆ 6 ಫೇಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಂತೆ. ಫೇಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬಿಟ್ಟು ಅದ್ರ ಸಮ್, ಅದ್ರ ಮೊತ್ತನ ಕಂಡುಹಿಡೀರಿ ಅಂತ ಕೇಳಿದ್ರೆ ಆಯ್ತಾ. 9 ಫೇಸ್ ವ್ಯಾಲ್ಯೂ ಏನು? 9 ಮುಖಬೆಲೆ. ಮುಖದಲ್ಲಿ ಏನು ಕಾಣಿಸ್ತಾ ಇದೆ ಅದೇ ಅದ್ರ ಮುಖಬೆಲೆ. 9 ಮುಖಬೆಲೆ 9 ಆಯ್ತಾ. ನೆಕ್ಸ್ಟ್ 6 ಫೇಸ್ ವ್ಯಾಲ್ಯೂ ಏನು? 6 ಫೇಸ್ ವ್ಯಾಲ್ಯೂ 6 ಆಯ್ತಾ. ಇವೆರಡದ್ದು ಸಮ್ ಕೇಳಿದ್ದೇನೆ. ಸಮ್ ಅಂದ್ರೆ ಇವೆರಡನ್ನು ಆ್ಯಡ್ ಮಾಡಬೇಕು ಆಯ್ತಾ. ಇವೆರಡರ ಮೊತ್ತ ಕೇಳಿದ್ದೇನೆ. 9 + 6 ಏನಾಗುತ್ತೆ? 15 ಆಗುತ್ತೆ ಆಯ್ತಾ. 9 + 6 15 ಆಗುತ್ತೆ. ಆಪ್ಷನ್ ಏನಾಗುತ್ತೆ? ಆಪ್ಷನ್ ಎ ಆಯ್ತಾ. ಆಪ್ಷನ್ ಎ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9 ಅಲ್ಲಿ ಈ ರೀತಿ ಒಂದು ನಂಬರ್ ಕೊಟ್ಟಿದ್ದಾನೆ. ಈ ರೀತಿ ಒಂದು ನಂಬರ್ ಕೊಟ್ಬಿಟ್ಟು ಅದರಲ್ಲಿ 9 ಪ್ಲೇಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ ಆಯ್ತಾ. 9 ಪ್ಲೇಸ್ ವ್ಯಾಲ್ಯೂ ಅಥವಾ ಕನ್ನಡದಲ್ಲಿ ಸ್ಥಾನ ಬೆಲೆನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ ಆಯ್ತಾ. ಏನು ಮಾಡ್ತೀರಾ? 9 ಬರ್ಕೋತೀರಾ, ಅದರಿಂದ 0 ಸುತ್ತೀರಾ ಆಯ್ತಾ. ಫಸ್ಟ್ 9 ಬರ್ಕೊಳ್ತೀರಾ, ಅದ್ರ ಸುತ್ತ ಅದರಿಂದ 0 ಸುತ್ತೀರಾ. ಇದೇ 9 ಪ್ಲೇಸ್ ವ್ಯಾಲ್ಯೂ. ಏನಾಗುತ್ತೆ? 9 ಪ್ಲೇಸ್ ವ್ಯಾಲ್ಯೂ 9000 ಆಗುತ್ತೆ ಆಯ್ತಾ. ಕ್ವಶನ್ ನಂಬರ್ 9ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10 ಅಲ್ಲಿ ಈ ರೀತಿ ಒಂದು ನಂಬರ್ ಕೊಟ್ಟಿದ್ದಾನೆ. ಈ ರೀತಿ ಒಂದು ನಂಬರ್ ಕೊಟ್ಬಿಟ್ಟು 6th ಪ್ಲೇಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಂತ. 6th ಸ್ಥಾನ ಬೆಲೆ ಫೈಂಡ್ ಔಟ್ ಮಾಡ್ಬಿಟ್ಟು ಅದ್ರ ವ್ಯತ್ಯಾಸನ ಫೈಂಡ್ ಔಟ್ ಮಾಡ್ಬೇಕಂತ. ವ್ಯತ್ಯಾಸ ಅಂದ್ರೆ ಡಿಫರೆನ್ಸ್ ನ ಫೈಂಡ್ ಔಟ್ ಮಾಡ್ಬೇಕಂತ ಆಯ್ತಾ. 6th ಪ್ಲೇಸ್ ವ್ಯಾಲ್ಯೂ ಅಂದ್ರೆ ಫಸ್ಟ್ 6 ಬರ್ಕೋಬೇಕು, ಹಿಂದೆಲ್ಲ 0 ಸುತ್ತಬೇಕು. 0 0 0 0 ಆಯ್ತಾ. ಒಂದಾಯ್ತು. ಇನ್ನೊಂದು ನಂಬರ್ 6 ಇದೆ. ಈ 6th ಪ್ಲೇಸ್ ವ್ಯಾಲ್ಯೂ ಏನಾಗುತ್ತೆ? ಇದು 6 ಆಗುತ್ತೆ. ಇದ್ರ ಪ್ಲೇಸ್ ವ್ಯಾಲ್ಯೂ 6 ಆಗುತ್ತೆ ಆಯ್ತಾ. ಡೈರೆಕ್ಟ್ ಇಲ್ಲೇ ಬರ್ಕೊಂಡಿದ್ದೀನಿ ಆಯ್ತಾ. ಅವ್ನು ಕೇಳಿರೋದು ವ್ಯತ್ಯಾಸ ಅಂತ. ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ, ಇದ್ರದ್ದು ಮತ್ತೆ ಇದ್ರದ್ದು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ. ಸೊ ಮೈನಸ್ ಮಾಡಿ. ಇದೇನಾಗುತ್ತೆ? 10ರಲ್ಲಿ 6 ಕಳೆದ್ರೆ 4 ಆಗುತ್ತೆ. ಇದು 9 9, ಇದು 9 9, ಇದು 9, ಇಲ್ಲಿ 9, ಇದೇನಾಗುತ್ತೆ? 5 ಆಗುತ್ತೆ, ಇಲ್ಲಿ 5 ಆಗುತ್ತೆ ಆಯ್ತಾ. 59,994 ಆಗುತ್ತೆ. 59,000. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ.